ನಮಸ್ಕಾರ ವೀಕ್ಷಕರು, ಎಪಿಸೋಡ್ನಲ್ಲಿ ನಿಮಗೆ UGCET ಮತ್ತು UGNEETಗೆ ಸಂಬಂಧಪಟ್ಟ ಹಾಗೆ ಲೇಟೆಸ್ಟ್ ಅಪ್ಡೇಟ್ ನೀಡಲು ಹೋಗ್ತಾ ಇದ್ದೇನೆ. ಮುಂದೋಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ ಮುಂದೆ ಅಪ್ಲೋಡ್ ಮಾಡುವಂಥ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ. ಮೊದಲನೇದು UGNEETಗೆ ಸಂಬಂಧಪಟ್ಟ ಹಾಗೆ ಅಂದರೆ ಮಾಪಪ್ಗೆ ಯಾರೆಲ್ಲ ಅಪ್ಲೈ ಮಾಡಿದರು ಆ ವಿದ್ಯಾರ್ಥಿಗಳೊಂದು ಪಟ್ಟಿಯನ್ನು ಬಿಡಲಾಗಿದೆ. ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ನೋಂದಾಯಿಸಿರುವಂಥ ವಿದ್ಯಾರ್ಥಿಗಳು ತಾತ್ಕಾಲಿಕ ಪಟ್ಟಿ ಅಂದರೆ ಹೊರ ರಾಜ್ಯದ ವಿದ್ಯಾರ್ಥಿಗಳಿಗೆ ಬಿಡಲಾಗಿದೆ. ಮತ್ತು ಆಮೇಲೆ ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಆನ್ಲೈನ್ ಅರ್ಜಿ ಮಾರ್ಪಾಡು ಮಾಡಿದ ಅಭ್ಯರ್ಥಿಗಳು ತಾತ್ಕಾಲಿಕ ಪಟ್ಟಿ ಮತ್ತು ಏನಾದರೂ ಅಂದರೆ ಎಲಿಜಿಬಲ್ ಮತ್ತು ನಾನ್ ಎಲಿಜಿಬಲ್ ಎಲ್ಲ ಕ್ಯಾಂಡಿಡೇಟ್ಸ್ಗಳ ಒಂದು ಲೀಸ್ಟ್ನ ಬಿಡಲಾಗಿದೆ. ಸೊ ನೀವು ಮಾಪಪ್ಗೆ ಅಪ್ಲೈ ಮಾಡಿದರೆ ನೀವು ಇದನ್ನು ಚೆಕ್ ಮಾಡ್ಕೊಳ್ಬೋದು, ನಿಮ್ಮ ಹೆಸರು ಮೇಲೆ ಇದೆಯೇ ಇಲ್ಲೋ ಅಂತ. ಇದು ನಿನ್ನೆವರೆಗೂ ಯಾರೆಲ್ಲ ಅಪ್ಲೈ ಮಾಡಿದ್ದಾರೋ ಅಂದರೆ ಯಾರೆಲ್ಲ ಎಂಟ್ರಿ ಪಾಸ್ನ ಡೌನ್ಲೋಡ್ ಮಾಡಿಕೊಂಡು ಅವರ ಒಂದು ಪಟ್ಟಿ ಇದೆ. ಸೊ ನೀವು ಮಾಡ್ಕೊಂಡಿದ್ದಿಲ್ಲ ಅಂದರೆ ಒಂದು ವೇಳೆ ಲಿಂಕ್ ಇತ್ತು ಅವೈಲೇಬಲ್ ಇತ್ತು ಅಂದರೆ ಎಂಟ್ರಿ ಪಾಸ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ನಂತರ ಅದು ಅಪ್ಡೇಟ್ ಆಗುತ್ತೆ. ಮತ್ತು ಇನ್ನೊಂದು ಭಾಳ ಜನ ಕೇಳ್ತಾ ಇದ್ದಾರೆ ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ, ಎಷ್ಟೆಲ್ಲ ಸೀಟ್ ಉಳಿದಿವೆ ಅನ್ನೋ ನಮಗೆ ಯಾವಾಗ ಗೊತ್ತಾಗುತ್ತೆ ಅಂತ. 17ನೇ ತಾರೀಕು ಆದ ನಂತರ, ಇವತ್ತು ಆದ ನಂತರ ಆ ಒಂದು ಸೀಟ್ ಮ್ಯಾಟ್ರಿಕ್ಸ್ ಬರುತ್ತೆ. ಆ್ಯಕ್ಚುಲಿ ಪ್ರತಿ ವರ್ಷ ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ಮಾಪಪ್ ರೌಂಡ್ಗಿಂತ ಮುಂಚೆ ಒಂದು ನೋಟಿಫಿಕೇಷನ್ ಬಿಡ್ತಾಯಿದ್ರು, ಸೀಟ್ ಸರೆಂಡರ್ ಮಾಡ್ಕೊಳ್ಳಿ ಅಂತೇಳಿ. ಅಂದರೆ ಫಸ್ಟ್ ರೌಂಡ್ ಆಗಿರ್ಬೋದು ಅಥವಾ ಸೆಕೆಂಡ್ ರೌಂಡಲ್ಲಿ ಒಂದು ವೇಳೆ ನಿಮಗೆ ಸೀಟ್ ಸರೆಂಡರ್ ಮಾಡಬೇಕು ಅಂತಂದರೆ ಮಾಡ್ಕೊಳ್ಳಿ ಅಂತ ಒಂದು ಅವಕಾಶ ಕೊಡಲಾಗ್ತಾಯಿತ್ತು. ಅದು ಎಷ್ಟು ಜನ ಸರೆಂಡರ್ ಮಾಡ್ಕೊಂಡ್ರು ಅವೆಲ್ಲ ಸೀಟ್ಗಳು ಮತ್ತೆ ಈ ಒಂದು ಮಾಪಪ್ ರೌಂಡಲ್ಲಿ ಅವೈಲೇಬಲ್ ಆಗ್ತಾಯಿತ್ತು. ಬಟ್ ಇದುವರೆಗೂ ಯಾವುದೇ ರೀತಿ ನೋಟಿಫಿಕೇಷನ್ ಬಂದಿಲ್ಲ. ಆ್ಯಕ್ಚುಲಿ ಬರಲೇಬೇಕಾಗತ್ತೆ, ಯಾಕೆಂದರೆ ಭಾಳ ಜನ ಹೈಯರ್ ಪೇಮೆಂಟ್ಸ್ ತೆಗೆದುಕೊಂಡಿರ್ತಾರೆ, 10 lakh ಫೀನ ಸರೆಂಡರ್ ಮಾಡೋದಕ್ಕಾಗಿ ಟ್ರೈ ಮಾಡ್ತಾ ಇರ್ತಾರೆ. ಸೊ ಬಟ್ ನೋಟಿಫಿಕೇಷನ್ ಬಂದ ನಂತರ ಯೂಸ್ವಲಿ ಮಾಪಪ್ ರೌಂಡ್ ನಡೀತಾ ಇತ್ತು. ಅಂದರೆ ಮಾಪಪ್ ರೌಂಡ್ ಮೊದಲೇ ಮಾಡಿಕೊಂಡ್ರೆ ನಿಮಗೆ 10,000 ರೂಪಾಯಿ ಡಿಡಕ್ಟ್ ಆಗ್ತಾಯಿತ್ತು, ಪೆನಾಲ್ಟಿ ಇತ್ತು. ಅದಾದ ನಂತರ ನೀವು ಸರೆಂಡರ್ ಮಾಡಿದ್ರೆ ನೀವು ಏನು 10 lakh ಎಷ್ಟು ಕೊಟ್ಟಿದ್ದೀರೋ ಅಥವಾ ಹೈಯರ್ ಪೇಮೆಂಟ್ ಎಷ್ಟೇ ಇರಲಿ ಕೊಟ್ಟಿರುವಂಥ ದುಡ್ಡು ನಿಮಗಲ್ಲಿ ರದ್ದಾಗ್ತಾಯಿತ್ತು. ಈ ರೀತಿ ಒಂದು ನಿಯಮ ಇತ್ತು. ಬಟ್ ಇದುವರೆಗೂ ಯಾವುದೇ ರೀತಿ ನಿಮಗೆ ಒಂದು ನೋಟಿಫಿಕೇಷನ್ ಇದುವರೆಗೂ ಬಿಟ್ಟಿಲ್ಲ. ಸೊ ಆ ಕಾರಣದಿಂದಾಗಿ ಮಾಪಪ್ನಲ್ಲಿ ಸ್ವಲ್ಪ ವೇಳಾಪಟ್ಟಿಯಲ್ಲಿ ಬದಲಾವಣೆ ಆದ್ರೂ ಆಗ್ಬೋದು ಒಂದು. ಮತ್ತು ಭಾಳ ಬೇಗನೆ ಸೀಟ್ ಮ್ಯಾಟ್ರಿಕ್ಸ್ ಮತ್ತು ಆಮೇಲೆ ಒಂದು ಸ್ಕೆಡ್ಯೂಲ್ನ ಪರ್ಫೆಕ್ಟ್ ಸ್ಕೆಡ್ಯೂಲ್ನ ನಿಮಗೆ ಭಾಳ ಬೇಗನೆ ಈ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ಅವೈಲೇಬಲ್ ಆಗ್ತವೆ. ಬಂದ ತಕ್ಷಣ ನಾನು ಸಹ ನಿಮಗೆ ಇನ್ಫಾರ್ಮೇಷನ್ ನೀಡಲು ಪ್ರಯತ್ನ ಮಾಡ್ತೇನೆ. ಈಗ ನಾವು UGCET ಸೆಕೆಂಡ್ ರೌಂಡ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ನೋಡ್ಬೋದು, ರಿಸಲ್ಟ್ ಅಂತ ಆಲ್ರೆಡಿ ಬಂದಿದೆ, ನೀವೆಲ್ಲ ಚೆಕ್ ಮಾಡಿರ್ತೀರ. ಮತ್ತು ಆಮೇಲೆ ರಿಸಲ್ಟ್ ಬಂದ ತಕ್ಷಣ ಯೂಸಲಿ ಕಟ್ ಆಫ್ ಬಿಡಬೇಕಾಗಿತ್ತು, ಬಟ್ ಅವ್ರು ಇದುವರೆಗೂ ಕಟ್ ಆಫ್ ಬಿಟ್ಟಿಲ್ಲ. ಮತ್ತು ಆಮೇಲೆ ಅದರ ಪ್ರೊಸೀಜರ್ ಇರುತ್ತೆ, ನಂತರದ ಪೋಸ್ಟ್ ಅಲಾಟ್ಮೆಂಟ್ ಪ್ರೊಸೀಜರ್ ಅಂತ. ಸೊ ಅದನ್ನು ಸಹ ಬಿಟ್ಟಿಲ್ಲ. ಅಂದರೆ ಚಾಯ್ಸ್ 1 to ಚಾಯ್ಸ್ 4 ಏನಿರುತ್ತೆ ಏನಾದರೂ ಬಿಟ್ಟಿಲ್ಲ, ಅಥವಾ ಇರುತ್ತೋ ಇಲ್ವಂತೂ ಬಿಟ್ಟಿಲ್ಲ. ಆ್ಯಕ್ಚುಲಿ ನಾವು ಪ್ರೀವಿಯಸ್ ಇಯರ್ ಬಗ್ಗಿನಿಂದ ನೋಡ್ತಾ ಬಂದರೆ ಪ್ರತಿ ಸಲನೂ ಬಿಡ್ತಾಯಿದ್ರು. ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ನಡೆಸಲಾಗುತ್ತೆ, ಯಾಕೆಂದರೆ ಸೀಟ್ ಅಷ್ಟೊಂದು ಯೂಸಲಿ ಕಾಮನ್ಲಿ ಉಳಿಯುತ್ತೆ. ಸೊ ಅದಾದ ನಂತರ ಮಾಪಪ್ ರೌಂಡು ಸಹ ನಡೆಯುತ್ತೆ. ಯಾಕೆಂದರೆ ಥೌಸಂಡ್ಸ್ ಆಫ್ ಸೀಟ್, ಮಿನಿಮಮ್ 16,000 to 20,000 ಸೀಟ್ಗಳು ಕಾಮನ್ಲಿ ಪ್ರತಿ ವರ್ಷವೂ ಇಂಜಿನಿಯರಿಂಗ್ ಸಂಬಂಧವಾಗಿ ಸೀಟ್ಗಳು ವೇಕೆಂಟಾಗೇ ಹೋಗುತ್ತೆ. ಸೊ ಹಾಗಾಗಿ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಯೂಸಲಿ ನಡೆಸಬೇಕಾಗತ್ತೆ. ಬಟ್ ಎನಿವೇ ಅದ್ರ ಬಗ್ಗೆ ಯಾವುದೇ ರೀತಿ ಇದುವರೆಗೂ ಯಾವುದೇ ರೀತಿ ಪ್ರೊಸೀಜರ್ ಸೂಚನೆಗಳು ಬಂದಿಲ್ಲ. ನೀವು ನೋಡಿರ್ಬೋದು, ರೌಂಡ್ಸ್ ಆದ ನಂತರ ಅದಕ್ಕೆ ಕಟ್ ಆಫ್ ಬಿಡ್ತಾಯಿದ್ರು, ಮತ್ತು ಆಮೇಲೆ ಪೋಸ್ಟ್ ಅಲಾಟ್ಮೆಂಟ್ ಪ್ರೊಸೀಜರ್ ಅಂತ ಬಿಡ್ತಾಯಿದ್ರು. ಬಟ್ ಇದುವರೆಗೂ ಬಿಟ್ಟಿಲ್ಲ. ಬಟ್ ಭಾಳ ಬೇಗನೆ ಬಿಡುತ್ತೆ ಅಂತ ಅನ್ಕೋತೀನಿ, ಯಾಕಂದರೆ ಮತ್ತೆ ಯಾವುದೇ ರೀತಿ ಸೂಚನೆ ಸಹ ಇನ್ನೂ ಕೊಟ್ಟಿಲ್ಲ. ಸೊ ಅದಕ್ಕೆ ಯಾರಿಗೆಲ್ಲೋ ಸೀಟ್ ಸಿಗಿದೆ ವೇಟ್ ಮಾಡಿ. ಇವತ್ತು ಆ ಸೂಚನೆಗಳಾಗಿರ್ಬೋದು ಮತ್ತು ಚಾಯ್ಸ್ ಬಂದರೆ ಬಿಟ್ಟಿರ್ತಾರೆ. ಯಾರಿಗೆ ಅಡ್ಮಿಷನ್ ಮಾಡ್ಕೊಳ್ಬೇಕಂತ ಇದ್ದರು, ಸೊ ಚಾಯ್ಸ್ 1 ಅಂತ ಮಾಡಿ ನಿಮಗೆ ಅಲ್ಲಿ ಇದು ಚಲನ್ ಜನ್ರೇಟ್ ಆಗುತ್ತೆ. ಚಲನ ತೆಗೆದುಕೊಂಡು ಬ್ಯಾಂಕ್ ವಿಸಿಟ್ ಮಾಡಿ, ನಿಮ್ಮ ಯಾವ ಅಕೌಂಟ್ ಇರುತ್ತೋ ಬ್ಯಾಂಕ್ ವಿಸಿಟ್ ಮಾಡಿ ಪೇಮೆಂಟ್ ಆಗಿ ಒಂದು 2 ತಾಸು ನಂತರ ಮತ್ತೆ ನೀವು ಲಾಗಿನ್ ಮಾಡಿ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಳ್ಳಿ. ಅಡ್ಮಿಷನ್ ಆರ್ಡರ್ ಡೀಟೇಲ್ಸ್ ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ಡೇಟ್ ಇರುತ್ತೆ, ಲಾಸ್ಟ್ ಡೇಟ್ ಟು ರಿಪೋರ್ಟ್ ಟು ಕಾಲೇಜ್ ಅಂತ. ಆ ಒಂದು ಅಡ್ಮಿಷನ್ ಆರ್ಡರ್, ಫೀ ಪೇ ಮಾಡಿರುವಂಥ ಚಲನ್, ವೆರಿಫಿಕೇಷನ್ ಸ್ಲಿಪ್ಪಲ್ಲಿರುವಂಥ ಒರಿಜಿನಲ್ ಡಾಕ್ಯುಮೆಂಟ್ಸ್, ಮತ್ತು ಆಮೇಲೆ ಒಂದು ಮಿನಿಮಮ್ 8 ಫೋಟೋಸ್ನ ತೆಗೆದುಕೊಂಡು ಹೋಗಿ. ಸೊ ಅದಾದ ನಂತರ ಪ್ಲಸ್ ನಿಮಗೆ ಒಂದು ಮಿನಿಮಮ್ ಒಂದು ಫೋಟೋ ಕಾಪೀಸ್ ಸೆಟ್ ತೆಗೆದುಕೊಂಡು ಅಲೌಟ್ ಆಗಿರುವಂಥ ಕಾಲೇಜಿಗೆ ಹೋಗಿ ನೀವು ಇಲ್ಲಿ ರಿಪೋರ್ಟ್ ಮಾಡಬೇಕಾಗುತ್ತೆ. ಓಕೆ, ಇದಕ್ಕೆ ಸಂಬಂಧಪಟ್ಟಾಗಿ ಭಾಳಷ್ಟು ವೀಡಿಯೋಸ್ ಮೊದಲು ಮಾಡಿದ್ದೇನೆ, ಚೆಕ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಆ ಒಂದು KEಗೆ ಸಂಬಂಧಪಟ್ಟಾಗಿ ಯಾವುದೇ ಒಂದು ಲೇಟೆಸ್ಟ್ ಅಪ್ಡೇಟ್ ಬಂದ ತಕ್ಷಣ ನಾನು ನಿಮಗೆ ತಿಳಿಸ್ತೇನೆ. ಓಕೆ, ಸೊ ಎನಿವೇ ಚೆನ್ನಾಗಿ ಅನಿಸು ಲೈಕ್ ಮಾಡಿ ಮತ್ತು ಮ್ಯಾಗ್ಝಿನ್ ಮೇಲೆ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.